ಹಿಜಾಬ್ ಧರಿಸಿ ಬಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋ ಎಂಟ್ರಿ. ಹಿಜಾಬ್ ಧರಿಸಿ ಬಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋ ಎಂಟ್ರಿ. ರಾಜ್ಯ ಶಿಕ್ಷಣ ಇಲಾಖೆ ಮಹತ್ವದ ಆದೇಶ. ಹಿಜಾಬ್ ಧರಿಸಿ ಬಂದರೆ ಎಕ್ಸಾಮ್ ಬರೆಯಲು ಅವಕಾಶ ಇಲ್ಲ. ಶಿಕ್ಷಣ ಕಾಯ್ದೆಯಂತೆ ಸಮವಸ್ತ್ರ ಕಡ್ಡಾಯ. ಶಿಕ್ಷಣ ಕಾಯ್ದೆಯಂತೆ ಸಮವಸ್ತ್ರ ಕಡ್ಡಾಯ. ಸರ್ಕಾರ ನಿಗದಿಪಡಿಸಿರುವ ಶಾಲಾ ಸಮವಸ್ತ್ರ ಕಡ್ಡಾಯ. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಬೇಕು. ಹಿಜಾಬ್ ಧರಿಸಿ ಬಂದರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಅವಕಾಶ ಇಲ್ಲ. ಆಡಳಿತ ಮಂಡಳಿಗಳು ನಿರ್ಧರಿಸಿರುವ ಸಮವಸ್ತ್ರ ಧರಿಸಲೇಬೇಕು. ಆದೇಶದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಯ ಸ್ಪಷ್ಟ ಸೂಚನೆ ಇದೆ. ಯಾರು ಹಿಜಾಬ್ ಧರಿಸಿ ಬರ್ತಾರೋ ಅವರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ. ಎಕ್ಸಾಮ್ ಬೇಕು ಅಂತಂದ್ರೆ ಹಿಜಾಬ್ ಅನ್ನ ಧರಿಸಬಾರ್ದು. ಈಗಾಗಲೇ ಹೈಕೋರ್ಟ್ ಕೊಟ್ಟಂತಹ ತೀರ್ಪು. ಹಿಜಾಬ್ ಧರಿಸಿ ಬಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋ ಎಂಟ್ರಿ. ಸಮವಸ್ತ್ರ ಕಡ್ಡಾಯ. ಶಿಕ್ಷಣ ಕಾಯ್ದೆಯಂತೆ ಸಮವಸ್ತ್ರ ಕಡ್ಡಾಯ ಜಾರಿಗೊಳಿಸಲಾಗಿದೆ. ಸರ್ಕಾರ ನಿಗದಿಪಡಿಸಿರುವಂತಹ ಶಾಲಾ ಸಮವಸ್ತ್ರವನ್ನೇ ಕಡ್ಡಾಯವಾಗಿ ಧರಿಸಿ ಎಕ್ಸಾಮ್ ಅಟೆಂಡ್ ಆಗಬೇಕು. ನ್ಯಾಯಾಲಯದ ಆದೇಶವನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ರಾಜ್ಯ ಶಿಕ್ಷಣ ಇಲಾಖೆ ಮಹತ್ವದ ಆದೇಶವನ್ನ ಹೊರಡಿಸಿದೆ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ನಿಗದಿಪಡಿಸಿರುವ ಶಾಲಾ ಸಮವಸ್ತ್ರವನ್ನ ಧರಿಸಲೇಬೇಕು. ಒಂದು ವೇಳೆ ಹಿಜಾಬ್ ಧರಿಸಿ ಬಂದ್ರೆ ಅಂತಹ ವಿದ್ಯಾರ್ಥಿನಿಯರಿಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ. ರಾಜ್ಯ ಶಿಕ್ಷಣ ಇಲಾಖೆಯ ಮಹತ್ವದ ಆದೇಶ ಇದೆ. ಆಡಳಿತ ಮಂಡಳಿಗಳು ನಿರ್ಧರಿಸಿರುವಂತಹ ಸಮವಸ್ತ್ರ ಧರಿಸಿಕೊಂಡೇ ಬಂದು ಎಕ್ಸಾಮ್ ಅನ್ನ ಬರೀಬೇಕು. ಸೋಮವಾರದಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಆರಂಭಗೊಳ್ತಾ ಇದೆ. ಇದರ ನಡುವೆ ರಾಜ್ಯ ಶಿಕ್ಷಣ ಇಲಾಖೆಯ ಮಹತ್ವದ ಆದೇಶವೂ ಕೂಡ ಹೊರಬಿದ್ದಿದೆ. ಹಿಜಾಬ್ ಧರಿಸಿ ಬಂದ್ರೆ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ನೋ ಎಂಟ್ರಿ. ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ. ಸರ್ಕಾರ ನಿಗದಿಪಡಿಸಿರುವ ಶಾಲಾ ಸಮವಸ್ತ್ರವನ್ನ ಕಡ್ಡಾಯವಾಗಿ ಧರಿಸಿಕೊಂಡು ಬರಬೇಕು. ನ್ಯಾಯಾಲಯದ ಆದೇಶವನ್ನ ಪಾಲನೆ ಮಾಡಬೇಕು. ಆದೇಶದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಸ್ಪಷ್ಟ ಸೂಚನೆ ಇದೆ. ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸಚಿವ ನಾಗೇಶ್ ಖಡಕ್ ಎಚ್ಚರಿಕೆ. ಕೋರ್ಟ್ ಆದೇಶ ಪಾಲಿಸಿದ್ರೆ ಮಾತ್ರ ಎಕ್ಸಾಮ್ ಬರೆಯೋಕೆ ಸಾಧ್ಯ. ಹಿಜಾಬ್ ಬೇಕೇ ಬೇಕು ಅಂದ್ರೆ ಪರೀಕ್ಷೆ ಬರೆಯೋಕೆ ಸಾಧ್ಯವಿಲ್ಲ. ಕೋರ್ಟ್ ಆದೇಶ ಪಾಲಿಸಿದ್ರೆ ಮಾತ್ರ ಎಕ್ಸಾಮ್ ಬರೆಯೋದಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಇಲ್ಲ. ಹಿಜಾಬ್ ಧರಿಸಿ ಎಕ್ಸಾಮ್ ಬರೆಯೋಕೆ ಅವಕಾಶ ನೀಡೋದಿಲ್ಲ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರ ನಿಗದಿಪಡಿಸಿರುವ ಸಮವಸ್ತ್ರ ಸಂಹಿತೆ ಅದನ್ನು ಪಾಲಿಸಲೇಬೇಕು. ಸರ್ಕಾರದ ಆದೇಶ ಪಾಲಿಸದೇ ಇದ್ರೆ ಪರೀಕ್ಷೆಗೆ ಅವಕಾಶ ಕೊಡಲ್ಲ. ಹಳೆ ಪದ್ಧತಿಯಲ್ಲೇ ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ. ಕೋವಿಡ್ಗೂ ಮುನ್ನ ಇದ್ದ ಪರೀಕ್ಷಾ ನಿಯಮಾವಳಿಗಳೇ ಪಾಲನೆ. ಹಿಜಾಬ್ ವಿಚಾರಕ್ಕೆ ಎಕ್ಸಾಮ್ಗೆ ಗೈರಾದ್ರೆ ವಿಶೇಷ ಅವಕಾಶ ಇಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ನಿಯಮ ಅನ್ವಯವಾಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ನಿಯಮ ಇಲ್ಲ ಅಂತ ಹೇಳ್ತಾರೆ ಶಿಕ್ಷಣ ಸಚಿವರು. ಮಾರ್ಚ್ 28ರಿಂದ ಅಂದ್ರೆ ಬರುವ ಸೋಮವಾರದಿಂದ ರಾಜ್ಯಾದ್ಯಂತ ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭ ಆಗ್ತಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬಿಸಿ ನಾಗೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹಿಜಾಬ್ ವಿಚಾರ ಅತಿ ಸದ್ದು ಮಾಡಿರುವಂಥದ್ದು. ಅಂದರೆ ಈಗಾಗಲೇ ಒಂದಿಷ್ಟು ವಿದ್ಯಾರ್ಥಿನಿಯರು ಎಕ್ಸಾಮನ್ನು ಕೂಡ ಬಿಟ್ಟಿದ್ರು. ನಾಡ್ದು ಕೂಡ ಹಿಜಾಬ್ ಧರಿಸ್ಕೊಂಡು ಎಕ್ಸಾಮ್ ಸೆಂಟ್ರಿಗೆ ಬಂದರೆ ಅವಕಾಶ ಇದೆಯೋ ಇಲ್ವೋ? ಹೈಕೋರ್ಟು ಸ್ಪಷ್ಟವಾಗಿ ಕ್ಲಾಸ್ ರೂಮಲ್ಲಿ ಹಿಜಾಬ್ ಇಲ್ಲ ಅನ್ನುವಂಥದ್ದನ್ನು ಕೊಟ್ಟಿದೆ. ಇದಕ್ಕೆ ಹೈಕೋರ್ಟಿನ ತೀರ್ಪನ್ನು ನಾವೆಲ್ಲರೂ ಪಾಲಿಸಬೇಕು, ಅದಕ್ಕೆ ಮರ್ಯಾದೆಯನ್ನು ಕೊಡಬೇಕು.
ಸರ್, ಈಗ ಹೈಕೋರ್ಟ್ ಆದೇಶ ನೀಡಿದ ಪ್ರಕಾರ ಅದನ್ನು ಫಾಲೋ ಮಾಡಬೇಕು. ನೀವು ಹೇಳಿದ್ರಿ ಎಲ್ಲರೂ ಕೂಡ ಅದನ್ನು ಫಾಲೋ ಮಾಡಬೇಕು, ಆದರೆ ಫಾಲೋ ಮಾಡಿಲ್ಲ. ಈಗ ಒಂದು ಸಮುದಾಯದವರೇ ಹೇಳ್ತಿರುವಂಥದ್ದು ಹಿಜಾಬ್ ಬೇಕೇ ಬೇಕು ಅಂತೇಳಿ. ನಾಡ್ದು ಒಂದು ವೇಳೆ ನಮಗೆ ಭವಿಷ್ಯಕ್ಕೆ ಎಕ್ಸಾಮು ಬೇಕು, ಹಿಜಾಬು ಬೇಕು ಅಂತ ಬಂದರೆ ಖಂಡಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಶಾಲಾ ಕೊಠಡಿ ಒಳಗಡೆ ಬರಬೇಕು ಅನ್ನೋದಾದರೆ, ಕ್ಲಾಸ್ ರೂಮ್ಗೆ ಹೋಗಬೇಕು ಅನ್ನೋದಾದ್ರೆ ಹಿಜಾಬನ್ನು ಹಾಕೊಂಬರೋದಕ್ಕೆ ಅವಕಾಶ ಇಲ್ಲ. ಸೊ ಒಂದು ವೇಳೆ ಇವಾಗ ಬಂದಿದ್ದೇ ಹೋದರೆ ಮತ್ತೆ ಈ ಹಿಂದೆ ಕೇಳ್ಕೊಂಡಿದ್ರು ಮತ್ತೆ ಎಕ್ಸಾಮ್ಗೆ ಅವಕಾಶ ಕೊಡಿ ಅಂತೇಳಿ, ಆ ರೀತಿ ಮತ್ತೆ ಮನವಿ ಮಾಡ್ಕೊಬೋದು ಅಂತ ನಾವು ಕ್ಲಿಯರ್ ಹೇಳಿದ್ದೀವಿ, ನಮ್ಮ ಸ್ಟ್ಯಾಂಡನ್ನು ನಾವು ಕ್ಲಿಯರಾಗಿ ಹೇಳಿದ್ದೀವಿ. ಫೈನಲಾಗಿ ಅಂದರೆ ಹಿಜಾಬ್ ಎಕ್ಸಾಮ್ ಬೇಕು ಅಂದರೆ ಹಿಜಾಬ್ ತೆಗೆದು ಬರಬೇಕು ಖಂಡಿತ. ಯಾಕೆಂದರೆ ಹೈಕೋರ್ಟ್ಗಿಂತ ನಾವು ಯಾರೂ ಅಲ್ಲ, ಹೈಕೋರ್ಟಿನ ನಿರ್ಣಯವನ್ನು ಪಾಲಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಶಿಕ್ಷಣ ಸಚಿವರಾಗಿರ್ತಕ್ಕಂತಹ BC ನಾಗೇಶ್ವರ ಮಾತು. ಎಸ್ಪೆಷಲಿ ಏನು ರಾಜ್ಯದಲ್ಲಿ ಸದ್ ಮಾಡಿರುವಂಥದ್ದು ಹಿಜಾಬ್ ವಿವಾದ. ಎಕ್ಸಾಮ್ ಬೇಕು ಅಂದರೆ ಹಿಜಾಬನ್ನು ಬಿಟ್ಟು ಬರಬೇಕು, ಶಿಕ್ಷಣವನ್ನು ಮುಂದುವರಿಸಬೇಕು ಅನ್ನೋ ಮಾತನ್ನು ಹೇಳಿರೋದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ವಿಕ್ರಮ್ ಕುಮಾರ್, ಏಷ್ಯನ್ ನೆಟ್ಸ್ ವರ್ಲ್ಡ್ ನ್ಯೂಸ್, ಬೆಂಗಳೂರು. ಕೋರ್ಟ್ ಆದೇಶ ಪಾಲಿಸಿದ್ರೆ ಮಾತ್ರ SSLC ಎಕ್ಸಾಮ್ ಬರೆಯೋದಿಕ್ಕೆ ಅವಕಾಶ. ಒಂದು ವೇಳೆ ಹಿಜಾಬ್ ಧರಿಸ್ಕೊಂಡೇ ಎಕ್ಸಾಮ್ ಬರಿತೀವಿ ಅಂತಂದ್ರೆ ಖಂಡಿತವಾಗ್ಲೂ ಇದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಶಿಕ್ಷಣ ಸಚಿವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಕ್ರಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಕ್ರಮ್, ಸೋಮವಾರದಿಂದ SSLC ಎಕ್ಸಾಮ್ ಆರಂಭ ಆಗ್ತಾ ಇದೆ. ಈಗಾಗಲೇ ರಾಜ್ಯ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಮಹತ್ವದ ಆದೇಶ ಹೊರಬಿದ್ದಿರುವಂಥದ್ದು. ಆ ಆದೇಶದಲ್ಲಿರುವಂತಹ ಪ್ರಮುಖ ಅಂಶವನ್ನ ತಿಳಿಸೋದಾದ್ರೆ ವೀಣಾ, ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಯಾಗಿರುವಂಥ ವಿಚಾರ ಅಂತಂದರೆ ಹಿಜಾಬ್. ಒಂದು ಉಡುಪಿಯ ಸರ್ಕಾರಿ ಕಾಲೇಜ್ನಲ್ಲಿ ಪ್ರಾರಂಭ ಆದಂಥ ಈ ಒಂದು ವಿಚಾರ ರಾಜ್ಯಾದ್ಯಂತ ಪಸರಿಸಿತು. ಪೊಲಿಟಿಕಲ್ ಆ್ಯಂಗಲ್ಗಳನ್ನು ಕೂಡ ಪಡ್ಕೊಳ್ತು. ಅದಾದ ಬಳಿಕ ಕೋರ್ಟ್ ಮೆಟ್ಲೇರಿರುವಂಥದ್ದು. ಕೋರ್ಟ್ನಲ್ಲಿ ಈಗಾಗಲೇ ಕಂಪ್ಲೀಟ್ ಆದಂಥ ಒಂದು ಆದೇಶವನ್ನು ಕೂಡ ಬಂದಿದೆ. ಸರ್ಕಾರ ಏನು ಅಥವಾ ಮತ್ತು ಕಾಲೇಜ್ ಆಡಳಿತ ಮಂಡಳಿ ಏನು ಸಮವಸ್ತ್ರವನ್ನು ಕಡ್ಡಾಯ ಮಾಡಿರುತ್ತೆ, ಆ ಸಮವಸ್ತ್ರವನ್ನೇ ಕಾಲೇಜಿಗಾಗಿರ್ಬೋದು, ಕ್ಲಾಸ್ಗಳಿಗಾಗಿರ್ಬೋದು ಧರಿಸ್ಕೊಂಡು ಬರಬೇಕು, ಹೊರತಾಗಿ ಯಾವುದೇ ಧಾರ್ಮಿಕ ವಸ್ತ್ರಗಳನ್ನ ಧರಿಸೋ ಆಗಿಲ್ಲ ಅಂತೇಳಿ. ಅದರಲ್ಲಿ ಕೇಸರಿ ಶಾಲ್ ಕೂಡ ಇನ್ಕ್ಲೂಡ್ ಆಗುತ್ತೆ, ಹಾಗೆಯೇ ಹಿಜಾಬ್ ಕೂಡ, ಯಾವುದಕ್ಕೂ ಕೂಡ ಅನುಮತಿ ಇಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನು ಆ ಒಂದು ಆದೇಶವನ್ನು ನೀಡಿದೆ. ಅದಾದರೂ ಕೂಡ ಒಂದು ಸಮುದಾಯದವರು, ಈ ಮುಸ್ಲಿಂ ಸಮುದಾಯದವರು ನಮಗೆ ಹಿಜಾಬ್ ಬೇಕೇ ಬೇಕು ಅಂತ ಪಟ್ಟನ್ನು ಕೂಡ ಹಿಡಿದಿದ್ರು. ಹಾಗೆ ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಈ ಹಿಂದೆ ಪ್ರಿಪ್ರೇಟರಿ ಎಕ್ಸಾಮ್ ನಡೆದಾಗ ಆ ಎಕ್ಸಾಮನ್ನು ಕೂಡ ಬಿಟ್ಟಿದ್ರು. ಸದ್ಯಕ್ಕೆ ಇವಾಗ ನಡೆದು ಫೈನಲ್ ಎಕ್ಸಾಮ್ SSLC ಎಕ್ಸಾಮ್ ಸೋಮವಾರದಿಂದ ಪ್ರಾರಂಭ ಆಗ್ತಿದೆ. ಈ ನಿಟ್ಟಿನಲ್ಲಿ ಹಿಜಾಬು ಧರಿಸಿ ಬಂದರೆ ಯಾವುದೇ ಕಾರಣಕ್ಕೂ ಎಕ್ಸಾಮ್ಗೆ ಅವಕಾಶ ಇಲ್ಲ ಅಂಥೇಳಿ ಈಗಾಗಲೇ ಒಂದು ಆದೇಶವನ್ನು ಸ್ಪಷ್ಟವಾಗಿ ನೀಡಲಾಗಿದೆ. ಅಂದರೆ ಪ್ರಮುಖವಾಗಿ ಈ ಆದೇಶದಲ್ಲೂ ಕೂಡ ಉಲ್ಲೇಖ ಮಾಡಲಾಗಿದೆ. 1995 ನಿಯಮ 11ರಲ್ಲಿ ಪ್ರದತ್ತವಾಗಿರೋ ಅಧಿಕಾರದನ್ವಯ ಸಮವಸ್ತ್ರ ಜಾರಿ ಅಂತೇಳಿ. ಅಂದರೆ ಈ ಒಂದು ರೂಲ್ಸ್ ಪ್ರಕಾರ ಏನು ಸಮವಸ್ತ್ರ ಇರುತ್ತಲ್ಲ, ಒಂದು ಸ್ಕೂಲಿಗೆ ಅಂತ ಒಂದು ಪರ್ಟಿಕ್ಯುಲರ್ಗೆ ಅದಕ್ಕೆ ಆದಂಥ ಒಂದು ಯೂನಿಫಾರ್ಮ್ ಇರುತ್ತೆ. ಆ ಯೂನಿಫಾರ್ಮನ್ನು ಧರಿಸ್ಕೊಂಡೇ ಬರಬೇಕು. ಕ್ಲಾಸ್ಗೂ ಕೂಡ ಆ ಯೂನಿಫಾರ್ಮ್ನೇ ಧರಿಸ್ಕೊಂಡು ಬರಬೇಕಿತ್ತು, ಎಕ್ಸಾಮ್ಗೂ ಕೂಡ ಆ ಯೂನಿಫಾರ್ಮ್ನ ಧರಿಸ್ಕೊಂಡು ಬರಬೇಕು. ಅದನ್ನು ಹೊರತಾಗಿ ಯಾವುದೇ ರೀತಿ ಅಂತ ಬೇರೆ ವಸ್ತ್ರಗಳನ್ನು ಧರಿಸಾಗಿಲ್ಲ ಅಂತೇಳಿ. ಇಲ್ಲಿ ಪ್ರಮುಖವಾಗಿ ಹಿಜಾಬ್ ಒಂದೇ ಅಲ್ಲ, ನಾವಾಗಲೇ ಹೇಳಿದ್ನಲ್ಲ, ಕೇಸರಿ ಶಾಲನ್ನು ಕೂಡ ಈ ಹಿಂದೆ ಧರಿಸ್ಕೊಂಡು ಬಂದಿದ್ದಲ್ಲ ಒಂದು ಸ್ಟೂಡೆಂಟ್ಸು, ಅದಕ್ಕೂ ಕೂಡ ಅವಕಾಶವನ್ನು ನೀಡಿಲ್ಲ. ಆದರೆ ಈ ಒಂದು ಕೋರ್ಟ್ ಆದೇಶ ಬಂದ ಮೇಲೆ ಯಾರು ಕೂಡ ಮತ್ತೆ ಕೇಸರಿ ಶಾಲನ್ನು ಧರಿಸ್ಕೊಂಡು ಬಂದಿಲ್ಲ. ಹಾಗಾಗಿ ಹಿಜಾಬ್ ವಿಚಾರವಾಗಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು. ಈ ಕಾರಣದಿಂದಾಗಿ ಹಿಜಾಬ್ಗೆ ಅವಕಾಶವನ್ನು ನೀಡಿಲ್ಲ. ಇನ್ನು ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆನೂ ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಖಾಸಗಿ ಶಾಲೆಗಳಲ್ಲಿ ಏನು ಆಯಾ ಆಡಳಿತ ಮಂಡಳಿ ನಿರ್ಧಾರ ಮಾಡಿರುತ್ತಲ್ಲ ಯೂನಿಫಾರ್ಮು, ಅಲ್ಲಿ ಕೂಡ ಆ ಒಂದು ಯೂನಿಫಾರ್ಮನ್ನೇ ಧರಿಸ್ಕೊಂಡು ಬರಬೇಕು, ಹಿಜಾಬ್ಗೆ ಅವಕಾಶ ಇಲ್ಲ ಅಂತೇಳಿ. ನೋಡಿ, ಸಾಕಷ್ಟು ಒಂದಿಷ್ಟು ಕನ್ಫ್ಯೂಷನ್ ಆಗ್ತಿದೆ ಹಿಜಾಬ್ ವಿಚಾರವಾಗಿ. ನಮ್ಮ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾಗಿರ್ತಕ್ಕಂಥ ಅಜಿ ಸರ್ ಕೂಡ ಆ ಒಂದು ನ್ಯೂಸ್ ಅವರಲ್ಲಾಗಿರ್ಬೋದು, ಪ್ಯಾನೆಲ್ ಡಿಸ್ಕಷನ್ ಟೈಮಲ್ಲಿ ಸಾಕಷ್ಟು ಬಾರಿ ಕೂಡ ಜನರಿಗೆ ಒಂದು ಅರ್ಥ ಆಗೋ ರೀತಿಯಲ್ಲಿ ಹೇಳಿರುವಂಥದ್ದು. ಎಲ್ಲೂ ಕೂಡ ಹಿಜಾಬ್ ಧರಿಸೋ ಹಾಗಿಲ್ಲ ಅನ್ನೋ ಒಂದು ಆದೇಶವನ್ನು ಕೋರ್ಟ್ ನೀಡಿಲ್ಲ. ಯಾವ ಸ್ಕೂಲ್ನಲ್ಲಿ ಯೂನಿಫಾರ್ಮ್ ಇದೆಯಲ್ಲ ಅಲ್ಲಿ ಹಿಜಾಬ್ ಧರಿಸೋ ಹಾಗಿಲ್ಲ. ಹೊರಗಡೆ ಎಲ್ಲಿ ಬೇಕಾದ್ರೂ ಯೂನಿಫಾರ್ಮ್ ಈ ಒಂದು ಹಿಜಾಬನ್ನು ಧರಿಸ್ಬೋದು. ಒಂದು ವೇಳೆ ಯಾವುದೇ ಒಂದು ಆಯಾ ಕಾಲೇಜ್ ಆಗಿರ್ಬೋದು, ಸ್ಕೂಲ್ನ ಆಡಳಿತ ಮಂಡಳಿ ಹಿಜಾಬ್ಗೆ ಅವಕಾಶ ಕೊಡ್ತೀವಿ ಅಂತಂದರೆ ಧರಿಸ್ಕೊಬೋದು. ಅವರು ಫ್ರೀಡಮ್, ಅಲ್ಲಿ ಒಂದು ಫ್ರೀಡಮನ್ನು ನೀಡಲಾಗಿದೆ. ಒಂದು ವೇಳೆ ಆ ಪರ್ಟಿಕ್ಯುಲರ್ ಸ್ಕೂಲ್ನ ಒಂದು ಆಡಳಿತ ಮಂಡಳಿ ಹಿಜಾಬ್ಗೆ ಅವಕಾಶ ಕೊಡಲ್ಲ ಅಂತಂದರೆ, ಯಾಕೆ ಕೊಡಲ್ಲ, ನಾವು ಹಿಜಾಬ್ ಧರಿಸ್ತೀವಿ ಅನ್ನೋ ಹಾಗಿಲ್ಲ. ಅದಕ್ಕೂ ಇಂದು ಕೋರ್ಟ್ನ ಆದೇಶ ಸ್ಪಷ್ಟವಾಗಿರುವಂಥದ್ದು. ಈಗಾಗಲೇ ಕೋರ್ಟ್ ನೀಡಿರುವಂಥ ಆದೇಶ, ಸರ್ಕಾರ ಕೂಡ ಅದೇ ಮಾತನ್ನು ಹೇಳಿರುವಂಥದ್ದು. ಶಿಕ್ಷಣ ಸಚಿವರು ಕೂಡ ಏಷ್ಯನ್ ನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಇದೇ ವಾಕ್ಯವನ್ನು ಹೇಳಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಸಮವಸ್ತ್ರವನ್ನು ಬಿಟ್ಟು ಬೇರೆ ಬಟ್ಟೆಗಳಿಗೆ ಅವಕಾಶವಿಲ್ಲ. ಹಿಜಾಬ್ ಧರಿಸ್ಕೊಂಡು ಬಂದರೆ ಒಂದು ವೇಳೆ ಅದಕ್ಕೆ ನಾವು ಅವಕಾಶವನ್ನು ಕೊಡಲ್ಲ. ಈ ಹಿಂದೆ ಏನೋ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಹಾಗೆ ಈ ಒಂದು ಪರೀಕ್ಷೆಯನ್ನು ಬಿಟ್ಟು ಮತ್ತೆ ಪರೀಕ್ಷೆ ಮಾಡಿ ನಮಗೆ ಏನೋ ಗೊತ್ತಾಗದೆ ತಪ್ಪಾಯಿತು ಅಥವಾ ನಮಗೆ ಆ ಟೈಮ್ನಲ್ಲಿ ಫ್ಲ್ಯಾಶ್ ಆಗಿಲ್ಲ ಅಂತ ಏನೇ ಮನವಿ ಮಾಡಿಕೊಂಡ್ರು ಕೂಡ ಮತ್ತೆ ಎಕ್ಸಾಮ್ಗೆ ವಿಶೇಷವಾದಂಥ ಅವಕಾಶ ಇಲ್ಲ. ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಒಂದೇ. ಅಂದರೆ ಸರ್ಕಾರದ ದೃಷ್ಟಿಯಲ್ಲಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ದೃಷ್ಟಿಯಲ್ಲಿ, ಕಾನೂನು ದೃಷ್ಟಿಯಲ್ಲಿ ಎಲ್ಲರೂ ಕೂಡ ವಿದ್ಯಾಭ್ಯಾಸಕ್ಕಾಗಿ ಬಂದಂಥವ್ರು. ಒಬ್ಬೊಬ್ಬರಿಗೆ ಒಂದೊಂದು ನಿಯಮ ಅನ್ವಯ ಆಗಲ್ಲ ಅನ್ನೋ ಒಂದು ಸೂಚನೆಯನ್ನು ಶಿಕ್ಷಣ ಸಚಿವರು BC ನಾಗೇಶ್ ಕೂಡ ಕೊಟ್ಟಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ಸಚಿವಾಲಯ ಈ ಒಂದು ಸುತ್ತೋಲೆಯನ್ನು ಕೂಡ ಹೊರಡಿಸಿರುವಂಥದ್ದು. ಆ ಒಂದು ಸುತ್ತೋಲೆಯಲ್ಲೂ ಕೂಡ ಬಹು ಸ್ಪಷ್ಟವಾಗಿ
ಈ ಒಂದು ಮಾತನ್ನು ಹೇಳಲಾಗಿದೆ. ಯೂನಿಫಾರ್ಮ್ ಕಡ್ಡಾಯ, ಏನು ಕಾಲೇಜು ಆಡಳಿತ ಮಂಡಳಿ, ಸ್ಕೂಲ್ನ ಆಡಳಿತ ಮಂಡಳಿ ನಿಗದಿ ಮಾಡಿರುತ್ತೆ, ಆ ಯೂನಿಫಾರ್ಮ್ನಲ್ಲಿ ಬಂದು ಎಕ್ಸಾಮನ್ನು ಬರೀಬೇಕು, ಹೊರತಾಗಿ ಹಿಜಾಬ್ ಆಗಿರ್ಬೋದು ಬೇರೆ ಯಾವುದೇ ವಸ್ತ್ರಗಳಿಗೆ ಅವಕಾಶ ಇಲ್ಲ ಅನ್ನೋ ಸ್ಪಷ್ಟವಾದ ಮಾಹಿತಿಯನ್ನು ಈ ಒಂದು ಸುತ್ತೋಲೆಯ ಮೂಲಕ ಕೂಡ ಹೊರಡಿಸಿರುವಂಥದ್ದು. ವೀಣಾ, ವಿಕ್ರಮ್, ಮತ್ತೊಂದು ವಿಚಾರವನ್ನು ಇಲ್ಲಿ ಗಮನಿಸಲೇಬೇಕು. ಈಗ ಹಿಜಾಬ್ ಕುರಿತಾದಂತಹ ತೀರ್ಪಿನ್ನೂ ಹೊರಬಂದಿರಲಿಲ್ಲ, ವಿಚಾರಣೆ ನಡೀತಾ ಇತ್ತು, ವಾದ ಪ್ರತಿವಾದಗಳನ್ನ ಮಂಡಿಸಲಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಹಿಜಾಬ್ ಧರಿಸ್ಕೊಂಡೇ ಬರ್ತೀನಿ ಅನ್ನುವಂತಹ ವಿದ್ಯಾರ್ಥಿನಿಯರು ಪರೀಕ್ಷೆಯನ್ನ ಬಹಿಷ್ಕಾರ ಮಾಡಿದ್ರು. ಈಗ ಫೈನಲ್ ಎಕ್ಸಾಮ್ ನಡೀತಾ ಇದೆ, ತೀರ್ಪು ಕೂಡ ಬಂದಾಗಿದೆ. ಈಗ ನಮಗೆ ವಿಶೇಷವಾದಂತಹ ಅವಕಾಶ ಕೊಡಿ, ನಾವು ಹಿಜಾಬ್ ಧರಿಸ್ಕೊಂಡೇ ಬರ್ತೀವಿ ಅನ್ನುವಂತಹ ಮನಸ್ಥಿತಿಯಲ್ಲಿರುವಂತಹ ವಿದ್ಯಾರ್ಥಿನಿಯರು, ಅವರಿಗೆ ಅವಕಾಶ ಇಲ್ಲ ಅನ್ನುವಂತಹ ಆದೇಶ ಕೂಡ ಈಗ ಬಂದಾಗಿದೆ. ಆನ್ಲೈನ್ ಮೂಲಕ ಎಕ್ಸಾಮ್ ಬರೀತೀವಿ ಅನ್ನುವಂತಹ ಮನವಿ ಸಲ್ಲಿಸಿದ್ರೆ ಅದಕ್ಕೆ ಅವಕಾಶ ಇದೆಯಾ, ವಿಶೇಷ ಅವಕಾಶ? ನೋಡಿ ವೀಣಾ, ಈಗಾಗಲೇ ಒಂದಿಷ್ಟು ಸಾಕಷ್ಟು ಸ್ಪಷ್ಟನೆಗಳನ್ನು ಈಗಾಗಲೇ ನೀಡಿರುವಂಥದ್ದು. ಇವತ್ತು ಬೆಳಗ್ಗೆ ಶಿಕ್ಷಣ ಸಚಿವರು ಕೂಡ ನಮ್ಮ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಅದನ್ನೇ ಮಾತನ್ನು ಹೇಳಿದರು. ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದೇ ನಿಯಮ ಅನ್ವಯ ಆಗುತ್ತೆ ಅಂತೇಳಿ, ಒಬ್ರಿಗೊಂದು ಯಾವುದೇ ರೀತಿಯಂಥ ಸ್ಪೆಷಲ್ ನಿಯಮ ಅನ್ವಯ ಆಗಲ್ಲ. ಏನು ಒಂದು ಕೋವಿಡ್ ಕಾಲದಿಂದಾಗಿ ಆ ಒಂದು ಆನ್ಲೈನ್ ಕ್ಲಾಸ್ಗಳು, ಆನ್ಲೈನ್ ಎಕ್ಸಾಮ್ಗಳು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ಆಗಿತ್ತು. ಲಾಸ್ಟ್ ಟೈಮ್ ಎಕ್ಸಾಮ್ ಕೂಡ ಬೇರೆ ರೀತಿಯಾಗಿರುವಂಥದ್ದು. SLC 6 ಸಬ್ಜೆಕ್ಟ್ ಬದಲಾಗಿ 3 ಸಬ್ಜೆಕ್ಟು ಮತ್ತು ಲ್ಯಾಂಗ್ವೇಜ್ 3 ಸಬ್ಜೆಕ್ಟ್ ಏನಿದ್ದಿಲ್ಲ ಸೇರಿಸಿ ಒಂದು ಎಕ್ಸಾಮನ್ನು ಮಾಡಿದ್ರು. 2 ದಿವಸಕ್ಕೆ ಎಕ್ಸಾಮ್ ಮುಗ್ದೋಗಿತ್ತು. ಆ ಒಂದು ಕೋವಿಡ್ ಸಂಕಷ್ಟದಲ್ಲೂ ಕೂಡ ಆಫ್ಲೈನ್ ಎಕ್ಸಾಮನ್ನೇ ಮಾಡಿದ್ರು ಹೊರತಾಗಿ ಯಾರಿಗೂ ಹುಷಾರಿಲ್ಲ ಅಥವಾ ಕೋವಿಡ್ ಪೇಷಂಟ್ಸ್ ಇದ್ದಾರೆ ಅಂತವರಿಗೆ ಸಪ್ರೇಟ್ ರೂಮನ್ನು ವ್ಯವಸ್ಥೆ ಮಾಡಿದ್ರು ಹೊರತಾಗಿ ಆನ್ಲೈನ್ ಎಕ್ಸಾಮನ್ನು ಅವರಿಗೆ ಕಂಡಕ್ಟ್ ಮಾಡಿರಲಿಲ್ಲ. ಅದೇ ರೀತಿಯಲ್ಲಿ ಇವಾಗ ಎಲ್ಲವೂ ಸರಿಯಾಗಿದೆ. ಅಂದರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಂಥ ಈ ಒಂದು ಕೋವಿಡ್ನ ಸಮಸ್ಯೆಗಳು ಇದ್ಯಾವುದೂ ಕೂಡ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಈ ಒಂದು ಆಫ್ಲೈನ್ ಎಕ್ಸಾಮ್ ಬರೀತಿರ್ಬೇಕಿದ್ರೆ ಇವರಿಗೆ ಮಾತ್ರ ಆನ್ಲೈನ್ ಎಕ್ಸಾಮನ್ನು ಕಂಡಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಬಹುತೇಕ ಕಷ್ಟ. ಯಾಕಂದರೆ ಶಿಕ್ಷಣ ಇಲಾಖೆ ಈ ಬಗ್ಗೆ ಆಗಿರ್ಬೋದು ಅಥವಾ ಶಿಕ್ಷಣ ಸಚಿವರಾಗಿರ್ಬೋದು ಈ ಬಗ್ಗೆ ಯಾವುದೇ ರೀತಿಯಂಥ ಯೋಚನೆಗಳನ್ನು ಕೂಡ ಮಾಡಿಲ್ಲ. ಅವ್ರು ಹೇಳ್ತಿರುವಂಥದ್ದು, ಅವರು ಒಂದು ನಿರ್ಧಾರಕ್ಕೆ ಬದ್ಧರಾಗಿರುವಂಥದ್ದು, ಎಲ್ಲರಿಗೂ ಒಂದೇ ನಿಯಮ, ಎಕ್ಸಾಮ್ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇದೆ. ಯಾರಿಗೆ ಶಿಕ್ಷಣ ಬೇಕು ಅಂತಿದೆಯೋ ಅವರು ಈ ಒಂದು ಕೋರ್ಟ್ನ ಆದೇಶ ಏನು ನೀಡಿದೆ, ಸರ್ಕಾರ ಏನು ಹೇಳುತ್ತೆ ಅಂದರೆ ಸಮವಸ್ತ್ರದ ಬಗ್ಗೆ, ಸಮವಸ್ತ್ರನ ಧರಿಸ್ಕೊಂಡ್ಬರ್ಬೇಕು ಅಂತೇಳಿ ಬೇರೆ ಯಾವುದೇ ರೀತಿಯಂತ ಅವ್ರ ಮೇಲೆ ವಿಶೇಷವಾದ ಒತ್ತಡವನ್ನು ಏನು ಹೇರ್ತಿಲ್ಲ. ಈ ಹಿಂದೆ ಏನಿತ್ತಲ್ಲ, ಇದು ಹೊಸ ವಿಚಾರ ಏನಲ್ಲ. ಈ ಹಿಂದೆ ಏನಿತ್ತು, ಈಗ ನೋಡಿ ಸಾಕಷ್ಟು ವರ್ಷಗಳಿಂದ ಕೂಡ SLC ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಎಕ್ಸಾಮ್ ಬರೀತಾ ಇದ್ರು, ಯೂನಿಫಾರ್ಮನ್ನು ಧರಿಸ್ಕೊಂಡು ಬರ್ತಾ ಇದ್ರು. ಯಾವ ಎಕ್ಸಾಮ್ ಸೆಂಟರ್ ಅವರಿಗೆ ಅಲೋಕೇಟ್ ಆಗಿರುತ್ತೋ ಆ ಒಂದು ಎಕ್ಸಾಮ್ ಸೆಂಟರ್ಗಳಲ್ಲಿ ಬರೀತಾ ಇದ್ರು SLC ವಿದ್ಯಾರ್ಥಿಗಳು. ಅದೇ ಡಿಗ್ರಿ ಸ್ಟೂಡೆಂಟ್ಸ್ಗಳನ್ನ ತಗೊಳ್ಳಿ, ಅವರಿಗೆ ಯಾವುದೇ ರೀತಿ ಅಂತ ಅಂದರೆ ಒಂದಿಷ್ಟು ಕಾಲೇಜ್ಗಳಲ್ಲಿ ಮಾತ್ರ ಯೂನಿಫಾರ್ಮ್ ಇವತ್ತಿಗೂ ಇದೆ ಬಿಟ್ಟರೆ ಒಂದಿಷ್ಟು ಡಿಗ್ರಿ ಕಾಲೇಜ್ಗಳಲ್ಲಿ, ಸಾಕಷ್ಟು ಕಾಲೇಜ್ಗಳಲ್ಲಿ ಡಿಗ್ರಿ ಕಾಲೇಜ್ಗಳಲ್ಲಿ ಕಲರ್ ಡ್ರೆಸ್ಗಳೇ ಇದೆ. ಅವರಿಗೆ ಯಾವುದೇ ರೀತಿ ಅಂತ ರೆಸ್ಟ್ರಿಕ್ಷನ್ಸ್ ಇಲ್ಲ, ನೀವು ಇದೇ ಬಟ್ಟೆ ಧರಿಸ್ಕೊಂಡು ಎಕ್ಸಾಮ್ ಬರೀಬೇಕು ಅಂತೇಳಿ. ಬಟ್ SLC ಮತ್ತು PUC ಮಕ್ಕಳಿಗೆ ಈ ರೀತಿ ಅಂತ ಒಂದಿಷ್ಟು ರೂಲ್ಸ್ಗಳಿದೆ. ಇದು ಹಳೆಯ ರೂಲ್ಸ್ಗಳೇ, ಹೊಸದಾಗಿ ಇವತ್ತು ನಿನ್ನೆ ಮಾಡಿರುವಂಥದ್ದಲ್ಲ. ಈ ಹಿಂದೆ ಎಕ್ಸಾಮ್ ಹೇಗೆ ನಡ್ಕೊಂಡ್ಬಂದಿತ್ತು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಎಕ್ಸಾಮನ್ನು ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಈಗಾಗಲೇ ಏನು ಹೇಳಿದ್ರಲ್ಲ, ಶಿಕ್ಷಣ ಮುಖ್ಯ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಳಿ, ಧರ್ಮ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಹೊರಗೆ ಬಂದು ಶಿಕ್ಷಣವೇ ಮುಖ್ಯ ಅಂತ ಆ ಒಂದು ಪರ್ಸೆಪ್ಷನ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿ ಸಾಕಷ್ಟು ಜನರು ಹೇಳಿದ್ರು. ಆ ನಿಟ್ಟಿನಲ್ಲಿ ಎಕ್ಸಾಮ್ ನಡೀತಾ ಇದೆ. ಎಕ್ಸಾಮ್ ಅವ್ರು ಬರೀಬೇಕು. ಈ ಹಿಂದೆ ಈಗ ಶಿಕ್ಷಣ ಸಚಿವರು ಹೇಳಿದ್ರಲ್ಲ, ಪ್ರಿಪ್ರೇಟರಿಯನ್ನು ಕ್ಯಾನ್ಸಲ್ ಮಾಡಿದಂತೆ, ಅವರು ಬಹಿಷ್ಕಾರ ಮಾಡಿದಂತೆ ಈ ಎಕ್ಸಾಮನ್ನು ಬಹಿಷ್ಕಾರ ಮಾಡಿ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೊಂದ್ಸರಿ ಎಕ್ಸಾಮ್ ಕೊಡಿ ಅಂದರೆ ಸಾಧ್ಯ ಇಲ್ಲ ಅನ್ನೋ ಸ್ಪಷ್ಟ ಮಾತನ್ನು ಹೇಳಿದ್ದಾರೆ. ನಾಡ್ದು ಆಫ್ಲೈನ್ ಎಕ್ಸಾಮ್ ಏನು ಎಲ್ಲ ಸ್ಟೂಡೆಂಟ್ಸ್ಗೆ ಹಿಂಗೆ ಎಕ್ಸಾಮ್ ನಡೆಯುತ್ತಲ್ಲ, ಆ ಎಕ್ಸಾಮ್ ನಡೆಯುತ್ತೆ. ಬೇಕು ಅಂತ ಹೇಳಿ ಆ ಎಕ್ಸಾಮ್ ಬರೀಬೇಕು, ಮುಂದೆ ನಮ್ಮ ಭವಿಷ್ಯ ಉಜ್ವಲ ಆಗಿರ್ಬೇಕು ಅಂತ ಆಸೆ ಇರೋರು ಬಂದು ಎಕ್ಸಾಮ್ ಅನ್ನ ಬರೀಬೇಕು, ಹೊರತಾಗಿ ಬೇರೆ ಮಾರ್ಗ ಇಲ್ವೇ ಇಲ್ಲ. ಅದು ಸಮವಸ್ತ್ರ ಧರಿಸ್ಕೊಂಡು ಎಕ್ಸಾಮ್ ಬರೀಲೇಬೇಕು. ವೀಣಾ, ಎಸ್, ಥ್ಯಾಂಕ್ ಯು ವಿಕ್ರಮ್ ತಮ್ಮ ಮಾಹಿತಿಗಾಗಿ. ಹಿಜಾಬ್ ಧರಿಸಿ ಬಂದರೆ SSLC ಪರೀಕ್ಷೆಗೆ ನೋ ಎಂಟ್ರಿ. ರಾಜ್ಯ ಶಿಕ್ಷಣ ಇಲಾಖೆಯ ಮಹತ್ವದ ಆದೇಶ ಇದು. ಹಿಜಾಬ್ ಧರಿಸಿ ಬಂದರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲ. ಇದೇ ಸೋಮವಾರದಿಂದ SSLC ಎಕ್ಸಾಮ್ ಆರಂಭಗೊಳ್ತಾ ಇದೆ. ಶಿಕ್ಷಣ ಕಾಯ್ದೆಯಂತೆ ಸಮವಸ್ತ್ರ ಕಡ್ಡಾಯಗೊಳಿಸಲಾಗಿದೆ. ಸರ್ಕಾರ ನಿಗದಿಪಡಿಸಿರುವ ಶಾಲಾ ಸಮವಸ್ತ್ರ ಕಡ್ಡಾಯ. ನ್ಯಾಯಾಲಯದ ಆದೇಶವನ್ನ ಎಲ್ಲರೂ ಪಾಲನೆ ಮಾಡಲೇಬೇಕು. ಆಡಳಿತ ಮಂಡಳಿಗಳು ನಿರ್ಧರಿಸಿರುವ ಸಮವಸ್ತ್ರವನ್ನ ಧರಿಸಬೇಕು. ಆದೇಶದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆಯ ಸ್ಪಷ್ಟ ಸೂಚನೆ ಇದು. ಇದರ ಜೊತೆಗೆ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಶಿಕ್ಷಣ ಸಚಿವ ನಾಗೇಶ್ ಖಡಕ್ ಎಚ್ಚರಿಕೆ ಕೊಡ್ತಾರೆ. ಕೋರ್ಟ್ ಆದೇಶ ಪಾಲಿಸಿದ್ರೆ ಮಾತ್ರ ಎಕ್ಸಾಮ್ ಬರೆಯೋಕೆ ಸಾಧ್ಯ ಅಂತ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.